ಕಣ್ಣಿಟ್ಟು ನೀ ನೋಡಲು ಈ ಲೋಕವೇ ವಿಶೇಷವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಶು ಸ್ವಾತಿ ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಸಾಟರ್ಡೆ ಹಾಗೆ ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಊರಿಗೆ ಓಡಾಡೋದು ಜಾಸ್ತಿ ಆಗಿರೋದ್ರಿಂದ ಮನೇಲಿರೋದು ಕಡಿಮೆ ಆಗೋಗಿತ್ತು. ಹಾಗಾಗಿ ಮನೆಗೆ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ಇನ್ನು ನಾನು ಊರಿನ ವಿಡಿಯೋಗಳೇ ಜಾಸ್ತಿ ಹಾಕಿದ್ದೀನಿ. ಹೇಗಿತ್ತು ನಮ್ಮೂರಿನ ವಿಡಿಯೋ ಹಾಗೆ ನಾಟಕ ಎಲ್ಲ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಾಗಾಗಿ ನಂಗೆ ತುಂಬ ಖುಷಿ ಆಯಿತು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ನನ್ನ ವೀಡಿಯೋಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡಿದ್ದೆ. ಅದು ಏನಂತಂದರೆ ಇದು ಏನಂದರೆ ವಾಲ್ಗೆ ಸ್ಟಿಕ್ ಮಾಡೋ ಅಂಥದ್ದು. ಇದು ಕೃಷ್ಣನ ಸ್ಟ್ಯಾಚು ಹೇಗೆ ಬಂದಿದೆ ಅಂತ ನೋಡೋಣ. ಹೊರಗಡೆ ಈ ಥರ ಹುಡುಕಿದ್ರೂ ಸಿಗೋದಿಲ್ಲ. ಕೃಷ್ಣನ ಸ್ಟ್ಯಾಚು ನಾನು ಪ್ರೀವಿಯಸ್ ಮನೆಗೆ ಒಂದು ಹಾಕಿದ್ದೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆವಾಗಿಂದ ಅನ್ಕೋತಾ ಇದ್ದೆ ಈ ಥರದ ಇನ್ನೊಂದು ತರಿಸ್ಬೇಕು, ಹಾಕಬೇಕು ಮನೆಗೆ ಅಂತ. ಏನು ಎಕ್ಸ್ಟ್ರಾ ಒಂದು ಇಲ್ಲೊಂದು ಕೊಟ್ಟಿದ್ದಾರೆ ಈ ಟೈಮು. ಜಸ್ಟ್ 94 ರುಪೀಸ್ಗೆ. ವಾಲ್ಗೆ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಕಾರ್ಟೂನ್ ಟೈಪಲ್ಲಿ ಇರೋದ್ರಿಂದ ನನ್ನ ಮಗಳಿಗೂ ಇಷ್ಟ ಆಗುತ್ತೆ ಅಂತೇಳಿ ಈ ಥರ ಚೂಸ್ ಮಾಡಿದೆ. ಚೆನ್ನಾಯ್ತು ರೀ. ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ ಇಲ್ಲ ನೋಡಿ. ಸ್ಮಾರ್ಟ್ ವಾಚ್ಗೆ ಬೆಲ್ಟು ಇದು ಒಂದೇ ಕೊಟ್ಟಿದ್ರು. ಇದಷ್ಟು ಲುಕ್ ಅನ್ನಿಸ್ತಾ ಇರಲಿಲ್ಲ. ಇದು ಒಂದೇ ಕೊಟ್ಟಿದ್ರು ಬ್ಲಾಕ್ ಅವ್ರದ್ದು, ಅಷ್ಟು ಲುಕ್ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ಈ ಥರ ಕಲರ್ಸ್ಗಳು ಇರಲಿ ಅಂತ ಹೇಳಿ ಬುಕ್ ಮಾಡಿದ್ರು. 250 ರುಪೀಸ್ಗೆ 6 ಪೀಸ್ ಬಂದಿತ್ತು. ಎಲ್ಲನೂ ಅಷ್ಟೇ ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿತ್ತು. ಇದು ಅವರು ಟಿ ಶರ್ಟ್ಗಳು ಹಾಕೊಂಡಾಗ ಮ್ಯಾಚ್ ಮಾಡ್ಬೋದು. ಶರ್ಟ್ಗಳಿಗೆ, ಟಿ ಶರ್ಟ್ಗಳಿಗೆ. ಹಾಗೆ ವೈಟ್ ಕೂಡ ಬಂದಿದೆ. ಕಲರ್ಸ್ ಕೂಡ 6 ಕಲರ್ಸ್ ಬಂದಿದೆ. ಇದು ಬ್ಲಾಕ್ ಒಂದೇ. ಅಷ್ಟು ಬೇಗ ಏನಾದರೂ ಕಿತ್ತೋಗ್ಬಿಟ್ರೆ ಸ್ಮಾರ್ಟ್ ವಾಚು ಸಡನ್ನಾಗಿ ಹಾಕ್ಕೊಳ್ಳೋದಕ್ಕೆ ಆಗಲ್ಲ, ಕಿತ್ತೋಗ್ಬಿಟ್ರೆ. ಮತ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಪೇಜ್ ತರಿಸಿದ್ರು. ಎಲ್ಲನೂ ಅಷ್ಟೇ ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದೆ. ನಾವು ತರಿಸಿದ 2 ಪ್ರಾಡಕ್ಟು ಅಷ್ಟೇ ಚೆನ್ನಾಗಿತ್ತು. ಮೀಶೋದಲ್ಲಿ ಕಡಿಮೆ ರೇಂಜಲ್ಲಿ ಒಳ್ಳೆ ಕ್ವಾಲಿಟಿ ಐಟಮ್ಸ್ಗಳು ಸಿಗುತ್ತೆ. ನಾನು ಸ್ವಲ್ಪ ಮೀಶೋದಲ್ಲೇ ಜಾಸ್ತಿ ಆರ್ಡ್ರ್ ಮಾಡೋದು. ಇನ್ನು ವಾಲ್ಗೆ ಹಾಕಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ವಿ. ಈ ಚಿಕ್ಕ ಕೃಷ್ಣ ನಂಗೊಂಥರ ಇಷ್ಟ ಆಗೋಗ್ಬಿಡ್ತು. ಇನ್ನಿದೆಲ್ಲ ನಾನು ಹಾಕೋದೇ ಇಲ್ಲ, ಯಾವುದೂ ನಮ್ಮ ಮನೆಯವರೇ ಹಾಕೋದು. ಯಾಕಂದರೆ ಅವರು ನೀಟಾಗಿ ಪರ್ಫೆಕ್ಟಾಗಿ ಹಾಕ್ತಾರೆ. ನಾನು ಹಾಕೋಕ್ಕೆ ಹೋಗಿ ಎಲ್ಲಾದರೂ ಮಿಸ್ ಆಯಿತು ಅಂದರೆ ಮತ್ತೆ ಬೇಜಾರಾಗೋಗುತ್ತೆ ಹಾಳಾದರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವೆಯ್ಟ್ ಮಾಡಿ ಅವ್ರ ಹತ್ರನೇ ಹಾಕಿಸ್ದೆ. ಇನ್ನು ನಾವು RCB ಮ್ಯಾಚ್ ನೋಡ್ಕೊಳ್ತಾ ಟೈಮ್ ಆಗೋಗ್ಬಿಡ್ತು. ವಿನ್ ಆಗಿದ್ದೊಂಥರ ಖುಷಿ ಆಯಿತು. ಹಾಗೆ ಇನ್ನು ಬೆಳಗ್ಗೆ ನಾನು ಅಕ್ಷಯ ತೃತೀಯಗೆ ನನ್ನ ಮಗಳಿಗೂ ನನಗೆ ಏನೂ ತೊಗೊಳಕ್ಕಾಗಿರಲಿಲ್ಲ. ಹಾಗಾಗಿ ಒಂದು ಚಿಕ್ಕದು ಚೈನ್ ತಗೊಳ್ಳೋಣ. ಅವಳು ಕತ್ತಿನ ಚೈನ ಕಿತ್ತಾಕೊಂಡ್ಬಿಟ್ಟಿದ್ಲು, ಹಾಕ್ಕೊಳೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅದನ್ನೆಲ್ಲ ಹಾಕಿ ಬೇರೆದೊಂದು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನು ಬಸವನ ಜಯಂತಿ ಹಬ್ಬದಲ್ಲಿ ನಾವು ಬ್ಯುಸಿ ಇದ್ವಿ. ನಾಟಕ ಊರಲ್ಲಿ ನಡೀತಾ ಇರೋದ್ರಿಂದ ಹಾಗಾಗಿ ತೊಗೊಳಕ್ಕಾಗಲಿಲ್ಲ, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ನನ್ನ ಮಗಳು ಬೇರೆ ಬರೀ ಕತ್ತಲ್ಲಿದ್ಲು, ಚೈನ್ ಕಿತ್ತಾಕಿ. ಹಾಗಾಗಿ ತೊಗೊಂಬಿಡೋಣ ಅಂತ ಹೇಳಿ ಡಿಸೈಡ್ ಆಗಿ ತೊಗೊಂಡ್ವಿ. ಅವಳು ಹಾಗೆಯೇ ಕೈ ಬಳೆನೂ ಬಿಚ್ಚಿ ಆಟಾಡೋದು, ಕತ್ತು ಚೈನು ಬಿಚ್ಚಿ ಆಟಾಡೋದು, ಈ ಥರ ಕಪಿಚೇಷ್ಟೆ ಮಾಡಿ ಕಿತ್ತಾಕ್ಬಿಡ್ತಾಳೆ. ಇನ್ನು ಸ್ವಲ್ಪ ಬುದ್ಧಿ ಬರೋ ತನಕ ಹಾಗೆ ಮಕ್ಕಳು. ಹಾಗಂತಾಗ ಬರೀ ಕತ್ತಲ್ಲಿ ಬರೀ ಕೈಲಿ ಬಿಡೋದಕ್ಕೂ ಮನಸ್ಸಾಗಲ್ಲ. ಹಾಗಾಗಿ ಡಿಸೈಡ್ ಮಾಡಿ ಒಂದು ತೊಗೊಂಡ್ವಿ. ಇನ್ನು ಅಲ್ಲಿಂದ ಸ್ವಲ್ಪ ಹೊರಗಡೆ ಬಂದ್ವಿ. ಬೇಕ್ರಿಲಿ ಏನಾದರೂ ಅವಳಿಗೆ ತಿನ್ನೋಕೆ ಕೊಡ್ಸೋಣ ಅಂತ ಹೇಳಿ ಈ ಬಾರ್ಬಿ ನೋಡಿದೆ, ತುಂಬ ಇಷ್ಟ ಆಯಿತು. ನನ್ನ ಮಗಳು 2ನೇ ವರ್ಷದ ಬರ್ತಡೇಲಿ ನಮ್ಮ ಮನೆಯವರು ಇದೇ ಥರ ಬಾರ್ಬಿ ಕೇಕ್ ಮಾಡಿಸಿದ್ರು. ಮತ್ತು ಅವಳದು ಸೇಮ್ ಯಾವ ಥರ ಡ್ರೆಸ್ ತಂದಿದ್ವೋ ಅದೇ ಕಲರಲ್ಲೇ ಮಾಡಿಸಿದ್ವಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದೇನಾದರೂ ಫೋಟೋ ಸಿಕ್ಕರೆ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಸಂಡೇ ಒಂದು ಗೃಹ ಪ್ರವೇಶ ಇತ್ತು ನಮ್ಮ ಅತ್ತೆ ರಿಲೇಟಿವ್ಸ್ದು. ಅಂದರೆ ಅವ್ರಿಗೆ ತಂಗಿ ಮಗಳು ಮನೆ ಆಗಬೇಕಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಮಾವ ಬೇರೆ ಸುಸ್ತಾಗಿದ್ದರು. ಮತ್ತು ಅಲ್ಲಿ ಕೂಡ
ಮದುವೆ ಫಂಕ್ಷನ್ಸು ಏನೋ ಇದೆ, ನಾವು ಹೋಗಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ನಮ್ಮ ಮನೆಯವರು ನಮ್ಮ ಪಾಪು ಮಾತ್ರ ಹೊರಟ್ವಿ. ಹಾಗೆ ಊರಿಂದ ಬರೋದು ಸ್ವಲ್ಪ ದೂರನೇ ಇದೆ. ಇನ್ನು ನಾವು ಮೈಸೂರಲ್ಲೇ ಇದ್ವಲ್ಲ, ನಮಗೆ ಸ್ವಲ್ಪ ನಿಯರೇ ಆಯಿತು. ಆದರೂ ಬೈಕಲ್ಲಿ ಹೋದ್ವಿ, ಅದು ಸ್ವಲ್ಪ ದೂರನೇ ಅನ್ನಿಸ್ತು. ಇನ್ನು ಊರಿಂದ ಬಂದಿದ್ದರೆ ಇನ್ನೂ ಜಾಸ್ತಿ ದೂರನೇ. ನಾವು ಬೈಕಲ್ಲಿ ಹೊರಟ್ವಿ. ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಬಿಸಿಲು ಕೂಡ ಜಾಸ್ತಿ ಆಗಿತ್ತು. ಏನು ಗುಡ್ ಲಕ್ ಅಂತಂದರೆ ನಮ್ಮದು ಬರುವಾಗ ಬಿಸಿಲಿರಲಿಲ್ಲ, ಮಳೆ ಮೋಡ ಆಗಿತ್ತು. ಮಳೆ ಏನು ಬರಲಿಲ್ಲ, ಮಳೆ ಮೋಡ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ಆರಾಮಾಗಿ ಬಂದ್ವಿ. ಇನ್ನು ಹೋಗೋ ರೋಡಲ್ಲಿ ನಮಗೆ ಚಾಮುಂಡಿ ಬೆಟ್ಟ ಕೂಡ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಝೂಮ್ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡೆ. ಇನ್ನು ನಾವು ಬರ್ತಾ ಮನೆಯೂ ಸಿಕ್ತು. ಈ ಏರಿಯಾದಲ್ಲಿ ಎಲ್ಲ ಮನೆಗಳು ಕೂಡ ಹೊಸ್ದಾಗಿ ಕಟ್ಟಿದ್ರು. ಹೊಸ್ದಾಗಿರೋದು ಲೇಔಟು ಅಂದ್ಕೊಳ್ತೀವಿ ನಾನು. ಚೆನ್ನಾಗಿದ್ವು ಮನೆ, ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾವು ರೀಚ್ ಆದ್ವಿ. ಮನೆ ಕೂಡ ತುಂಬ ಚೆನ್ನಾಗಿ ಕಟ್ಟಿಸಿದ್ರು. ಮನೆಗೆ ಎಂಟ್ರಿ ಆಗ್ತಿದ್ದಂಕಲೇ ಒಂದು ಗಣೇಶನ ವಿಗ್ರಹ ಇಟ್ಟಿದ್ರು. ಅದೇ ಒಂಥರ ಅಟ್ರ್ಯಾಕ್ಷನಾಗಿ ಕಾಣಿಸ್ತಿತ್ತು. ಇನ್ನು ನಮ್ಮ ಮನೆಯವ್ರ ಅಕ್ಕಂದ್ರಾಗಬೇಕಂತೆ ಅವರೆಲ್ಲ. ಅವ್ರ ಜೊತೆಗೆಲ್ಲ ಮಾತಾಡ್ತಾಯಿದ್ರು. ಎಲ್ಲ ರೂಮಲ್ಲಿ ಸ್ವಲ್ಪ ಲಗೇಜ್ ಎಲ್ಲ ಹಾಕ್ಕೊಂಡು ಕೂತಿರ್ತಾರಲ್ಲ, ಅವ್ರ ಚಿಕ್ಕಮ್ಮಂದರು, ಅವ್ರ ದೊಡ್ಡಮ್ಮವರು ಎಲ್ಲ, ನಮ್ಮ ಮನೆಯವ್ರ ದೊಡ್ಡಮ್ಮ ಚಿಕ್ಕಮ್ಮವರು. ಅವ್ರ ಜೊತೆಗೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಹೆವಿ ಬಿಸಿಲಿತ್ತಲ್ಲ, ಬಂದು ಸುಸ್ತಾಗಿತ್ತು. ಹಾಗೆ ಇನ್ನೊಂದು ಏನಂತಂದರೆ, ಈ ಫ್ಲವರ್ ಡೆಕೋರೇಷನ್ನು, ಹಾಗೆ ಫ್ರಂಟಲ್ಲಿರೋ ಫೋಟೋ ತೆಗಿಯೋದಕ್ಕೆ ಹಾಕಿರೋ ಡೆಕೋರೇಷನ್ನು, ಶಾಮಿಯಾನು ಎಲ್ಲ ಕೂಡ ನಮ್ಮ ಊರವರೇ ಮಾಡಿರೋದು. ಅವ್ರನ್ನೂ ಕೂಡ ಭೇಟಿಯಾದ್ವಿ. ನಮ್ಮೂರವರೇ ಇದೆಲ್ಲ ಡೆಕೋರೇಷನ್ ಮಾಡಿದ್ದು ಅಂತ ಕೇಳಿನೂ ಕೂಡ ಖುಷಿ ಆಯಿತು. ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಶನಿ ದೇವ್ರದ್ದು ಪಾಠ ಮಾಡಿದರು, ಅವರೇ ಇದೆಲ್ಲ ಡೆಕೋರೇಷನ್ ಮಾಡಿರೋದು. ಹಾಗೆ ಇನ್ನು ಮನೇಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದ್ರು. ದೇವ್ರನ್ನ ಒಂದಕ್ಕಿಂತ ಒಂದು ಚೆನ್ನಾಗಿ ಅಲಂಕಾರ ಮಾಡಿಸಿದ್ರು. ನಾನು ಕೂಡ ವರಮಹಾಲಕ್ಷ್ಮಿಗೆ ಇದೇ ಥರ ದೇವ್ರು ಕೂರಿಸ್ತೀನಿ, ಅದೇ ನೆನಪಾಯಿತು ನನಗೆ. ನನಗೊಂಥರ ಐಡಿಯಾ ಸಿಕ್ತು. ನಾನೆಲ್ಲ ನೋಡ್ತಾ ಇದ್ದೆ ಯಾವ ಥರ ಡೆಕೋರೇಷನ್ಗಳು ಮಾಡಿದ್ದಾರೆ ಅಂತ. ನಂಗೆ ಈ ಥರ ದೇವ್ರು ಕೂರಿಸೋದು, ದೇವ್ರನ್ನ ಡೆಕೋರೇಷನ್ ಮಾಡೋದು ಅಂದ್ರೇ ಫೇವ್ರೇಟು. ಇನ್ನು ಇವರೇ ಈ ಮನೆ ಓನರು, ಅಕ್ಕ. ನಮ್ಮ ಮನೆಯವ್ರಿಗೆ ಅಕ್ಕ ಆಗಬೇಕು, ಇವರು ತಂಗಿ ಆಗಬೇಕು ಇನ್ನೊಬ್ಬರು. ಹಾಗೆ ಅವ್ರನ್ನೂ ಮಾತಾಡಿಸ್ಕೊಂಡು ನಾವು ಸ್ವಲ್ಪ ಮನೆ ಹೇಗಿದೆ ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಮನೆ ಕೂಡ ಅಷ್ಟೇ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇದು ಡೂಪ್ಲೆಕ್ಸ್ ಮನೆ ಅವ್ರದ್ದು. ಹಾಗೆ ಸ್ಪೇಸಿಯಸ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ರೂಮ್ಗಳು ಅಷ್ಟೇ ಚೆನ್ನಾಗಿ, ಜಾಸ್ತಿ ಲೈಟಿಂಗ್ಸು, ಹಾಗೆ ಗಾಳಿ ಬೆಳಕು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಸ್ವಲ್ಪ ಬೇಗನೆ ಹೋಗಿರೋದ್ರಿಂದ ಜನನೂ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ನಮಗೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಹಾಗೆ ದೇವ್ರ ಮನೆ ಒಳಗಡೆನೆ ಡೈರೆಕ್ಟ್ ಸನ್ಲೈಟ್ ಬೀಳೋ ಥರನೇ ಗ್ಲಾಸ್ ಹಾಕ್ಸಿದ್ರು. ಅದು ಕೂಡ ಅಟ್ರಾಕ್ಷನ್ ಆಗಿತ್ತು. ಇನ್ನು ವಾರ್ಡ್ರೂಬ್ಸ್ ಎಲ್ಲ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು. ಮೇಲೆ 3 ರೂಮ್ ಕಟ್ಟಿಸಿದ್ರು. ಒಂದಕ್ಕೆ ಮಾತ್ರ ಬಾಲ್ಕನಿ ಇತ್ತು ಈ ರೂಮ್ಗೆ. ಹಾಗೆ 3 ರೂಮು ಅಷ್ಟೇ ಎಲ್ಲ ದೊಡ್ಡದಾಗಿಯೇ ಇದೆ, ತುಂಬ ಚೆನ್ನಾಗಿದೆ. ನಾವೆಲ್ಲ ವೀಡಿಯೋ ಮಾಡ್ಕೊಂಬರೋ ಅಷ್ಟರಲ್ಲಿ ಜನ ಕೂಡ ಎಲ್ಲರೂ ಬಂದುಬಿಟ್ರು. ಜಾಸ್ತಿ ಜನನೇ ಆಯಿತು. ಆಮೇಲೆ ನಾನು ಫಸ್ಟೇ ಹೋಗಿ ವಿಡಿಯೋ ಮಾಡ್ಕೊಂಡಿದ್ದು ಯೂಸ್ ಆಯಿತು ಅಂತ ಅಂದ್ಕೊಂಡೆ. ಹಾಗೆ ಇನ್ನು ಊಟ ಮಾಡಿಕೊಂಡು ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಓಡೋಣ ಅಂತ ಅಂದ್ಕೊಂಡ್ವಿ. ಮನೆ ಓವರಾಲ್ ಲುಕ್ಕು ಈ ಥರ ಇದೆ. ಮನೆ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಮನೆ. ಹಾಗೆ ನಮ್ಮ ಅತ್ತೆ ಕಡೆ ರಿಲೇಟಿವ್ಸಿಗೆ ಫಂಕ್ಷನ್ಸ್ಗಳಿಗೆ ಇದೇ ಫಸ್ಟು ಅನಿಸುತ್ತೆ ನಾನು ಹೋಗಿದ್ದು. ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗಂತೂ ಖುಷಿ ಆಯಿತು. ನಾನು ಕೂಡ ಇವ್ರು ಯಾರಿಗೂ ಅಷ್ಟು ಪರಿಚಯ ಇರಲಿಲ್ಲ, ಆದರೂ ಎಲ್ಲರೂ ಪರಿಚಯ ಇದ್ದೀನಿ ಅನ್ನೋ ರೀತಿಲೇ ಮಾತಾಡ್ಸಿದ್ರು. ಇನ್ನು ನಾವು ಅದ್ರ ಬಗ್ಗೆನೇ ಮಾತಾಡ್ಕೊತ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರಲ್ವ ಅಂತ ಅಂದ್ಕೊಂಡು ಇನ್ನು ಹೊರಟ್ವಿ. ಹಾಗೆ ಈ ಕಡೆಯಿಂದ ರೋಡಲ್ಲೂ ಅಷ್ಟೇ ಚಾಮುಂಡಿ ಬೆಟ್ಟ ಈಗಲೂ ಕಾಣಿಸ್ತಾ ಇತ್ತು. ಆ ರೋಡ್ ವೇವ್ಸೇ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಗ್ರೀನರಿ, ಬೆಟ್ಟ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೊಸ ಹೊಸ ವೀಡಿಯೋಗಳ ಜೊತೆಗೆ ಹೊಸದಾಗಿ ನಿಮ್ಮ ಜೊತೆ ಮತ್ತೆ ದಿನ ಬರ್ತೀನಿ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ವಾಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.